ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಸೆಪ್ಟೆಂಬರ್ 26, 2022 ರಷ್ಯಾದ ಇಜೆವ್ಸ್ಕ್ ನಗರದ ಶಾಲೆಯೊಂದರಲ್ಲಿ ಬಂದೂಕುಧಾರಿಯೊಬ್ಬ ಮನಬಂದಂತೆ ಗುಂಡು ಹಾರಿಸಿದ. ಹೀಗೆ ಗುಂಡು ಹಾರಿಸಿ 15ಕ್ಕೂ ಹೆಚ್ಚು ಜನರನ್ನ ಕೊಂದು ಹಾಕಿದ. ಆದರೆ ಆ ದಾಳಿಕೋರ ಸ್ವಸ್ತಿಕ ಚಿಹ್ನೆಯುಳ್ಳ ಜಾಕೆಟ್ ಧರಿಸಿದ್ದ. ಆದರೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಘಟನೆಯನ್ನ ವರದಿ ಮಾಡಿದ ರೀತಿ ಭಾರತೀಯರ ಸಿಟ್ಟಿಗೆ ಕಾರಣವಾಯಿತು. A gunman with a swastika on t-shirt kills 15 at Russian school ಅಂತ ದೊಡ್ಡದಾಗಿ ಹೆಡ್ಲೈನ್ಸ್ಗಳು ಹಾಕಿ ಭಾರತದ ಅದರಲ್ಲೂ ಹಿಂದೂಗಳ ಮೇಲೆ ತಮಗಿದ್ದ ಅಸಹನೆಯನ್ನ ವ್ಯಕ್ತಪಡಿಸಿದ್ವು. ಇದು ಸಾಕಷ್ಟು ಚರ್ಚೆಗೆ ಒಳಗಾಯಿತು. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸ್ವಸ್ತಿಕ ಬಗ್ಗೆ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗಳು ಶುರುವಾದವು. ಸ್ವಸ್ತಿಕ ಚಿಹ್ನೆಯನ್ನ ಉದ್ದೇಶಪೂರ್ವಕವಾಗಿ ಜರ್ಮನಿಯ ನಾಜಿಗಳ ಹಕೆನ್ ಕ್ರೂಸ್ಗೆ ಲಿಂಕ್ ಮಾಡಲಾಗ್ತಿದೆ ಅಂತ ಹಿಂದೂಗಳು ಟಕ್ಕರ್ ಕೊಟ್ರು. ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮಾತ್ರ ಅವೆರಡರ ವ್ಯತ್ಯಾಸ ಮರೆಮಾಚಿ ತಮ್ಮ ಎಂದಿನ ಕುಕೃತ್ಯ ಮುಂದುವರೆಸಿದ್ರು. ಹಾಗಿದ್ರೆ 7,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ವಸ್ತಿಕ ಚಿಹ್ನೆ ಬಗ್ಗೆ ಅಪನಂಬಿಕೆ ಯಾಕೆ? ಅದು ದ್ವೇಷ ಮತ್ತು ಅಂಧಕಾರದ ಸಿಂಬಲ್ ಅಂತ ಜಗತ್ತಿನ ಅನೇಕರು ಭಾವಿಸಲು ಕಾರಣವೇನು? ಅಷ್ಟಕ್ಕೂ ಈ ಸ್ವಸ್ತಿಕ್ ಚಿಹ್ನೆಯ ಅರ್ಥವೇನು? ಅದರ ಮೂಲ ಯಾವುದು? ಇಂತಹ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ 38ಕ್ಕೂ ಹೆಚ್ಚು ಪವಿತ್ರ ಚಿಹ್ನೆ ಅಥವಾ ಗುರುತುಗಳಿವೆ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಧರ್ಮದಲ್ಲಿ ಅದರದೇ ಆದ ಮಹತ್ವ ಕೂಡ ಇದೆ. ಅದರಂತೆ ನಮ್ಮ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಸ್ವಸ್ತಿಕ್ ಅಂದ್ರೆ ಸಂಸ್ಕೃತದಲ್ಲಿ ಇದರ ಅರ್ಥ ಒಳ್ಳೆಯದು ಅಥವಾ ಶುಭಕರ ಅಂತ. ಅಮರ ಕೋಶದಲ್ಲಿ ಸ್ವಸ್ತಿಕ ಎಂದರೆ ಆಶೀರ್ವಾದ, ಮಂಗಳಕರ ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡುವುದು ಅಂತ ಹೇಳಲಾಗಿದೆ. ಈ ಸ್ವಸ್ತಿಕ್ ಚಿಹ್ನೆಗಳು ಅನೇಕ ಧರ್ಮಗಳು ಮತ್ತು ನಂಬಿಕೆಗಳಿಗನುಸಾರವಾಗಿ ಬಳಕೆ ಮಾಡ್ತಿದ್ದಾರೆ. ಅವರವರ ನಂಬಿಕೆಗಳ ಪ್ರಕಾರ ಹೇಳುವುದಾದ್ರೆ ಸ್ವಾಸ್ತಿಕ ಅಂದ್ರೆ ಭಾಗ್ಯ, ಪ್ರೇಮ, ಆಕಾಶ ಅಂತ ನಂಬಲಾಗಿದೆ. ಈ ಸ್ವಸ್ತಿಕ್ ಚಿಹ್ನೆಯ ಅತಿ ಪುರಾತನ ಗುರುತು ಉಕ್ರೇನ್ನಲ್ಲಿ ಪತ್ತೆ ಮಾಡಲಾಯಿತು. ಕ್ರಿಸ್ತಪೂರ್ವ ಸುಮಾರು 10,000 ವರ್ಷಗಳಷ್ಟು ಹಳೆಯದಾದ ಆ ಸ್ವಸ್ತಿಕ್ ಚಿಹ್ನೆಯನ್ನ ಆನೆಯ ದಂತದ ಮೇಲೆ ಕೆತ್ತಲಾಗಿದೆ. ಇದಲ್ಲದೆ ಇರಾಕ್, ಇರಾನ್, ಸಿರಿಯಾ, ಅಮೆರಿಕ, ಅಲ್ಜೇರಿಯಾ ಸೇರಿದಂತೆ ಅನೇಕ ದೂರದ ದೇಶಗಳಲ್ಲೂ ಈ ಸ್ವಸ್ತಿಕ್ ಚಿಹ್ನೆಗಳು ಇರುವಿಕೆಯ ಗುರುತುಗಳು ಪತ್ತೆಯಾಗಿವೆ. ಹಿಂದೂಗಳಾದ ನಾವು 7,000 ವರ್ಷಕ್ಕೂ ಹಿಂದಿನಿಂದಲೂ ಈ ಚಿಹ್ನೆಯನ್ನ ಸಕಾರಾತ್ಮಕ ಕಾರ್ಯಗಳಿಗೆ ಬಳಸ್ತಿದ್ದೇವೆ. ಈ ಚಿಹ್ನೆಯನ್ನ ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಇದು ಇಲ್ಲದೆ ಪೂಜೆ ಪ್ರಾರಂಭವಾಗೋದೇ ಇಲ್ಲ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಸ್ವಸ್ತಿಕದ ಚಿಹ್ನೆಯನ್ನ ಭಗವಾನ್ ವಿಷ್ಣುವಿನ ಸ್ಥಾನ ಮತ್ತು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ. ಸ್ವಸ್ತಿಕ ಚಿಹ್ನೆಯನ್ನ ಅದೃಷ್ಟದ ಸೂಚಕ ಅಂತ ಹೇಳಲಾಗುತ್ತೆ. ಶ್ರೀಗಂಧ, ಕುಂಕುಮ ಅಥವಾ ಸಿಂಧೂರದ ಸ್ವಸ್ತಿಕ ಚಿಹ್ನೆಯನ್ನ ಮಾಡೋದ್ರಿಂದ ಗ್ರಹ ದೋಷಗಳು ದೂರವಾಗ್ತವಂತೆ. ಆರ್ಥಿಕ ಲಾಭದ ಸಾಧ್ಯತೆಯೂ ಇದೆ. ಮನೆಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗ್ತಾಳೆ ಅಂತ ನಂಬಲಾಗಿದೆ. ಯಾವುದೇ ಪ್ರಮುಖ ಆಚರಣೆ ಅಥವಾ ಹವನದ ಮೊದಲು ಸ್ವಸ್ತಿಕ ಚಿಹ್ನೆಯನ್ನ ಖಂಡಿತವಾಗಿ ಮಾಡಲಾಗುತ್ತೆ. ಈ ಚಿಹ್ನೆಯು ಮಂಗಳಕರ ಸಂಕೇತವಾಗಿದೆ. ಆದರೆ ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತೆ. ನಂಬಿಕೆಗಳ ಪ್ರಕಾರ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಮಾಡುವುದು ವ್ಯಕ್ತಿಯ ಮತ್ತು ಅವನ ಕುಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತೆ. ಇಷ್ಟೇ ಅಲ್ಲ, ಎಲ್ಲ ಶುಭ ಕಾರ್ಯಗಳು ಸ್ವಸ್ತಿಕ ಚಿಹ್ನೆಯಿಂದ ನೆರವೇರ್ತವೆ. ಈ ಸ್ವಾಸ್ತಿಕ ಚಿಹ್ನೆಯಲ್ಲಿ 4 ರೇಖೆಗಳಿದ್ದು 2 ಸರಳ ರೇಖೆಗಳನ್ನ ಪರಸ್ಪರ ಛೇದಿಸ್ತವೆ. ನಂತರ ಎಡ ಮತ್ತು ಬಲ ಭಾಗದ ಕಡೆಗೆ ಈ ರೇಖೆಗಳು ಭುಜಾಕಾರವಾಗಿ ಬಾಗಿಕೊಂಡಿರ್ತವೆ. ಈ ಸ್ವಸ್ತಿಕದಲ್ಲಿ 2 ಆಕಾರಗಳಿವೆ. ಮೊದಲ ಸ್ವಸ್ತಿಕದಲ್ಲಿ ರೇಖೆಗಳು ಮುಂದೆ ಅಂದ್ರೆ ಕ್ಲಾಕ್ ವೈಸ್ ತೋರಿಸ್ತವೆ, ಅಂದ್ರೆ ನಮ್ಮ ಬಲಕ್ಕೆ ಈ ಭುಜಗಳು ತಿರುಗ್ತವೆ. ಅದನ್ನ ಸ್ವಸ್ತಿಕ ಎನ್ನಬಹುದು. ಇದು ಮಂಗಳಕರವಾದ ಸಂಕೇತವಾಗಿದೆ. ಇದು ನಮ್ಮ ಪ್ರಗತಿಯನ್ನ ಸೂಚಿಸುತ್ತೆ. ಇನ್ನು ಎರಡನೇ ಚಿತ್ರದಲ್ಲಿ ರೇಖೆಗಳು ಹಿಂದಕ್ಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ತೋರಿಸ್ತವೆ, ಅಂದ್ರೆ ನಮ್ಮ ಎಡಕ್ಕೆ ತಿರುಗ್ತವೆ. ಇದನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಅಶುಭವೆಂದು ಪರಿಗಣಿಸಲಾಗಿದೆ. ಆದರೆ ಜರ್ಮನ್ ಸರ್ವಾಧಿಕಾರಿ ಹಿಟ್ಲರನ ಧ್ವಜದ ಮೇಲೆ ಈ ರೀತಿಯ ಸ್ವಸ್ತಿಕ ಬಿಡಿಸಲಾಗಿತ್ತು. ಋಗ್ವೇದದ ಶ್ಲೋಕಗಳಲ್ಲಿ ಸ್ವಸ್ತಿಕವನ್ನ ಸೂರ್ಯನ ಸಂಕೇತವೆಂದು ಪರಿಗಣಿಸಲಾಗಿದೆ. ಸ್ವಸ್ತಿಕದ 4 ತೋಳುಗಳನ್ನ 4 ದಿಕ್ಕುಗಳಿಗೆ ಹೋಲಿಸಲಾಗಿದೆ. ಸಿದ್ಧಾಂತದ ಸಾರ ಪುಸ್ತಕದಲ್ಲಿ ಇದನ್ನ ವಿಶ್ವ ಬ್ರಹ್ಮಾಂಡದ ಸಾಂಕೇತಿಕ ಚಿತ್ರವೆಂದು ಪರಿಗಣಿಸಲಾಗಿದೆ. ಇದರ ಕೇಂದ್ರ ಭಾಗವನ್ನ ವಿಷ್ಣುವಿನ ಕಮಲದ ನಾಭಿಯಂತೆ ಚಿತ್ರಿಸಲಾಗಿದೆ ಮತ್ತು ರೇಖೆಗಳನ್ನ 4 ಮುಖಗಳು ಅಂತ ವಿವರಿಸಲಾಗಿದೆ. ಇನ್ನು ಬ್ರಹ್ಮನ 4 ಕೈಗಳು ಮತ್ತು 4 ವೇದಗಳನ್ನು ಕೂಡ ಈ ಸ್ವಸ್ತಿಕ ಸೂಚಿಸುತ್ತೆ. ಇದರ ಜೊತೆಗೆ 4 ಯುಗಗಳು ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಹಾಗೂ 4 ವರ್ಣಗಳು, 4 ಆಶ್ರಮಗಳು ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷದ 4 ಪ್ರತಿಫಲಗಳನ್ನು ನೀಡುವ ಚಿಹ್ನೆ ಈ ಸ್ವಸ್ತಿಕ ಅಂತ ನಂಬಲಾಗಿದೆ.
ಅದೇ ರೀತಿ ಜಪಾನ್ನ ಬೌದ್ಧ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಮಾನ್ಜಿ ಅಂತ ಕರೆಯಲಾಗುತ್ತೆ. ಬುದ್ಧನ ಜೀವನದಲ್ಲಿ ನಡೆದ 4 ಪ್ರಮುಖ ಘಟನೆ ಅಥವಾ ಚರಣಗಳಿಗೆ ಈ ಚಿಹ್ನೆಯನ್ನ ಹೋಲಿಸ್ತಾರೆ. ಇನ್ನು ಜೈನ ಧರ್ಮದಲ್ಲಿ ಈ ಸ್ವಸ್ತಿಕ್ ಚಿಹ್ನೆಯನ್ನ ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕ ಅಂತ ನಂಬಲಾಗತ್ತೆ. 19ನೇ ಶತಮಾನದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನವಾದಾಗ ಈ ಸ್ವಾಸ್ತಿಕ ಚಿಹ್ನೆ ಬಗ್ಗೆ ಅವರಿಗೆ ಒಂದು ಕುತೂಹಲವಿತ್ತು. ಇದನ್ನ ಪಾಸಿಟಿವ್ ಆದ ಕಾರ್ಯಗಳಿಗೆ ಬಳಸಲಾಗುತ್ತೆ ಎಂಬುದು ಇಷ್ಟವಾಯಿತು. 20ನೇ ಶತಮಾನದ ಹೊತ್ತಿಗೆ ಯುರೋಪಿನ ಬಹುತೇಕ ಕಡೆಗಳಲ್ಲಿ ಪಾಸಿಟಿವ್ ಕಾರ್ಯಗಳು ಅಂದರೆ ವ್ಯಾಪಾರ, ಸಿಂಗಾರ ಸೇರಿದಂತೆ ಅನೇಕ ಕಾರ್ಯಗಳಿಗೆ ಈ ಚಿಹ್ನೆಯನ್ನು ಬಳಸಲಾಗ್ತಿತ್ತು. ಇನ್ನು ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಅಮೆರಿಕ ಸೇನೆಯ 45ನೇ ಡಿವಿಷನ್ ಮತ್ತು ಫಿನ್ಲ್ಯಾಂಡ್ನ ವಾಯುಸೇನೆ ಇದೇ ಸ್ವಸ್ತಿಕ ಚಿಹ್ನೆಗಳನ್ನು ತಮ್ಮ ಗುರುತುಗಳಾಗಿ ಬಳಸಿಕೊಂಡಿದ್ವು. ಇನ್ನು 1871ರಲ್ಲಿ ಜರ್ಮನಿಯ ಹೆನ್ರಿಕ್ ಶ್ಲೀಮನ್ ಎಂಬ ಪುರಾತತ್ವ ಶಾಸ್ತ್ರಜ್ಞ ತುರ್ಕಿಯ ಥ್ರಾಯ್ ಎಂಬ ಪ್ರದೇಶದಲ್ಲಿ ಉತ್ಖನನ ನಡೆಸಿದ. ಅಲ್ಲಿ ಆತ 18 ಮಣ್ಣಿನ ಪಾತ್ರೆಗಳನ್ನು ಪತ್ತೆ ಮಾಡಿದ್ದ. ಅವುಗಳ ಮೇಲೆ ವಿವಿಧ ರೀತಿಯಾಗಿ ಸ್ವಾಸ್ತಿಕ ಚಿಹ್ನೆಗಳನ್ನು ಕೆತ್ತಲಾಗಿತ್ತು. ಅದರ ಬಳಿಕ ಜರ್ಮನಿಯ ಅನೇಕ ಕಡೆ ಕೂಡ ಇದೇ ರೀತಿ ಉತ್ಖನನ ನಡೆಸಿದಾಗ ಇದೇ ತರಹದ ಪಾತ್ರೆಗಳು ಸಿಕ್ಕವು. ಈ ಎಲ್ಲ ಆಧಾರಗಳನ್ನು ಇಟ್ಟುಕೊಂಡು ಈ ಹೆನ್ರಿಕ್ ಶ್ಲೀಮನ್ ಈ ಸ್ವಾಸ್ತಿಕ ಚಿಹ್ನೆಯನ್ನ ಜರ್ಮನಿಯ ಪೂರ್ವಜರ ಧಾರ್ಮಿಕ ಚಿಹ್ನೆ ಅಂತ ಊಹಿಸಿ ಒಂದು ಥಿಯರಿ ಬರೆದಿಟ್ಟ. ಇದು 19 ಮತ್ತು 20ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ ವಿದ್ವಾಂಸರು ಅಧ್ಯಯನ ಮಾಡಲು ಭಾರತಕ್ಕೆ ಬರ್ತಿದ್ರು. ಅನೇಕ ಜರ್ಮನ್ ವಿದ್ವಾಂಸರು ಕೂಡ ವೈದಿಕ ಅಧ್ಯಯನ ಮಾಡುವಾಗ ಅವರು ಭಾರತ ಮತ್ತು ಜರ್ಮನಿಯ ಜನರು ಖಂಡಿತವಾಗಿಯೂ ಆರ್ಯರ ವಂಶಸ್ಥರು ಅಂತ ಒಂದು ವಿಚಾರ ಹರಿಬಿಟ್ರು. ಅದು ಅವರು ಇಲ್ಲಿ ಸ್ವಸ್ತಿಕ ಚಿಹ್ನೆ ನೋಡಿ ಹೇಳಿರಬಹುದು ಅಂತ ಇವತ್ತಿಗೂ ಒಂದು ಗುಂಪು ವಾದ ಮಾಡುತ್ತೆ. ಇನ್ನು ಆ ಹೆನ್ರಿಕನ ಥಿಯರಿಯನ್ನಿಟ್ಟುಕೊಂಡು ಈ ಸ್ವಸ್ತಿಕ್ ನಮ್ಮ ಪೂರ್ವಜರ ಗುರುತು ಅಂತ ಆ ಚಿಹ್ನೆಗೆ ರಾಷ್ಟ್ರೀಯ ಗೌರವ ನೀಡಲಾಯಿತು. ಮೊದಲನೆಯ ಮಹಾಯುದ್ಧದ ನಂತರ ಅನೇಕ ಬಲಪಂಥೀಯ ಚಳುವಳಿಗಾರರು ಮತ್ತು ರಾಷ್ಟ್ರಗಳು ಈ ಸ್ವಸ್ತಿಕವನ್ನು ಅಳವಡಿಸಿಕೊಂಡವು. ಸಂಕೇತವಾಗಿ ಇದು ಜನಾಂಗೀಯವಾಗಿ ಶುದ್ಧ ರಾಜ್ಯದ ಕಲ್ಪನೆಯೊಂದಿಗೆ ಸಂಬಂಧಿಸಿದೆ ಅಂತ ವಾದಿಸತೊಡಗಿದವು. ಆದರೆ ನಾಜಿಗಳು ಜರ್ಮನಿಯನ್ನ ವಶಪಡಿಸಿಕೊಳ್ಳುವ ಹೊತ್ತಿಗೆ ಸ್ವಸ್ತಿಕದ ಅರ್ಥವು ಶಾಶ್ವತವಾಗಿ ಬದಲಾಯಿತು. 1923ರಲ್ಲಿ ಅದೊಮ್ಮೆ ಹಿಟ್ಲರ್ ಜೈಲು ಸೇರಿದಾಗ ಅಲ್ಲೇ ಕುಳಿತು ಮೇನ್ ಕಾಫ್ ಅಂದರೆ ಮೈ ಸ್ಟ್ರಗಲ್ ಎಂಬ ಪುಸ್ತಕ ಬರೆದನಲ್ಲ, ಅದರಲ್ಲಿ ತನ್ನ ಐಡಿಯಾಲಜಿ ಬಗ್ಗೆ ಹಿಟ್ಲರ್ ವಿಸ್ತಾರವಾಗಿ ಬರೆದಿದ್ದ. ಆ ಹೊತ್ತಿಗೆ ಆತ ನಮ್ಮ ದೇಶಕ್ಕೆ ಹೊಸ ಧ್ವಜ ಬೇಕು ಅಂತ ನಿರ್ಧರಿಸಿದ್ದ. ಈ ಧ್ವಜ ಇದ್ದರೆ ಮಾತ್ರ ಶುದ್ಧ ಜರ್ಮನರು ಒಂದಾಗಲು ಸಾಧ್ಯ ಅಂತ ಆತ ನಂಬಿದ್ದ. ಹೀಗಾಗಿ ಮಾರ್ಚ್ 12, 1933ರಂದು ಜರ್ಮನಿ ಅಧ್ಯಕ್ಷ ಪಾಲ್ ವಾನ್ ಹಿಡೆನ್ಬರ್ಗ್ ಮತ್ತು ಅಡಾಲ್ಫ್ ಹಿಟ್ಲರ್ ಇಬ್ಬರು ಸೇರಿ ಇಂದಿನಿಂದ ಹಳೆಯ ಜರ್ಮನ್ ಸಾಮ್ರಾಜ್ಯಶಾಹಿ ಧ್ವಜವನ್ನ ಅಂದರೆ ಕಪ್ಪು ಬಿಳಿ ಕೆಂಪು ಧ್ವಜವನ್ನ ಸ್ವಸ್ತಿಕ ಚಿಹ್ನೆಯೊಂದಿಗೆ ಹಾರಿಸಬೇಕೆಂದು ಆದೇಶ ಹೊರಡಿಸಿದ್ರು. ಬಳಿಕ ಸೆಪ್ಟೆಂಬರ್ 1935ರಲ್ಲಿ ಈ ಸ್ವಾಸ್ತಿಕ ಧ್ವಜ ಜರ್ಮನ್ ರಾಷ್ಟ್ರದ ಅಧಿಕೃತ ಧ್ವಜವಾಗಿರುತ್ತೆ ಅಂತ ಘೋಷಣೆ ಮಾಡಲಾಯಿತು. ಈ ಸ್ವಸ್ತಿಕ್ ಹೆಸರಿಗೆ ಹಿಕೆನ್ ಕ್ರೂಸ್ ಅಂತ ಕರೆಯಲಾಯಿತು. ಈ ಐಡಿಯಾಲಜಿ ಬಗ್ಗೆ ಶುದ್ಧತೆಯ ಕಥೆ ಕಟ್ಟಿದ್ದ. ಯಾರು ಶುದ್ಧ ಜರ್ಮನರಿದ್ದಾರೋ ಅವರು ಬಾಕಿ ಜಾತಿಗಳಿಗಿಂತ ಶ್ರೇಷ್ಠರಾಗಿದ್ದಾರೆ ಅಂತ ಭಾಷಣ ಮಾಡತೊಡಗಿದ. ನಮ್ಮದೇ ಶುದ್ಧ ರಕ್ತ ಈ ದೇಶದಲ್ಲಿರುವ ಮತ್ತು ಜಗತ್ತಿನಲ್ಲಿರುವ ಅಶುದ್ಧ ರಕ್ತದವರನ್ನ ಹತ್ಯೆ ಮಾಡಬೇಕು ಅಂತ ಕರೆ ಕೊಡುತ್ತಾ ಹೋದ. ಅದರಲ್ಲೂ ಯಹೂದಿಯರನ್ನ ತನ್ನ ಮುಖ್ಯ ಟಾರ್ಗೆಟ್ ಮಾಡಿಕೊಂಡ. ಅಧಿಕಾರಕ್ಕೆ ಬರ್ತಿದ್ದಂತೆ ಯಹೂದಿಗಳ ವ್ಯವಸಾಯಗಳಿಗೆ ಬ್ರೇಕ್ ಹಾಕಿದ. ಅವರ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿಸಿದ. ಅವರ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನು ಕಸಿದುಕೊಂಡ. ಕೊನೆಗೆ ಬರೋಬ್ಬರಿ 60 ಲಕ್ಷ ಯಹೂದಿಯರನ್ನ ಹತ್ಯೆ ಮಾಡಿಸಿದ ಅಂತ ಇತಿಹಾಸ ಹೇಳುತ್ತೆ. ಇದರ ಜೊತೆಗೆ 1.5 ಕೋಟಿ ವಿವಿಧ ಜಾತಿ ಮತ್ತು ಸಮುದಾಯದ ಜನರನ್ನ ಈ ಹಿಟ್ಲರ್ ಹತ್ಯೆ ಮಾಡಿಸಿದ ಘಟನೆ ಇವತ್ತಿಗೂ ಇತಿಹಾಸ ಪುಟಗಳಲ್ಲಿ ಒಂದು ಕಪ್ಪು ಚುಕ್ಕೆ. ಆದರೆ ದುರ್ದೈವ ಅಂದರೆ ಹಿಂದೂಗಳ ಪುರಾತನ ಮತ್ತು ಮಂಗಳಕರ ಸಂಕೇತವಾದ ಸ್ವಸ್ತಿಕವನ್ನ 20ನೇ ಶತಮಾನದ ನಾಜಿ ಸಂಕೇತವಾದ ಹಕೆನ್ ಕ್ರೂಸ್ ಜೊತೆ ಇವತ್ತಿಗೂ ಪಾಶ್ಚಿಮಾತ್ಯ ಮಾಧ್ಯಮಗಳು ಹೋಲಿಕೆ ಮಾಡ್ತವೆ. ಭಾರತದ ಪ್ರಾಚೀನ ಭಾಷೆಯಾದ ಸಂಸ್ಕೃತದಲ್ಲಿ ಸ್ವಸ್ತಿಕವು ಅದೃಷ್ಟ ಮತ್ತು ಯೋಗಕ್ಷೇಮ ತರುತ್ತೆ. ಆದರೆ ನಾಜಿಯ ಚಿಹ್ನೆಯನ್ನ ಸ್ವಸ್ತಿಕ ಎಂದು ಕರೆಯುವುದು ಸರಿಯಲ್ಲ. ಆ ಹಕೆನ್ ಕ್ರೂಸ್ ದ್ವೇಷದ ಸಂಕೇತವಾಗಿದೆ. ಹಕೆನ್ ಕ್ರೂಸ್ ಮತ್ತು ಸ್ವಸ್ತಿಕ್ ನಡುವಿನ ವ್ಯತ್ಯಾಸವನ್ನ ಪಾಶ್ಚಿಮಾತ್ಯ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗ್ತಿದೆ. ಹಕೆನ್ ಕ್ರೂಸ್ ಕೆಂಪು ಹಿನ್ನೆಲೆಯಲ್ಲಿ ಬಿಳಿ ವೃತ್ತದೊಳಗೆ ಕಪ್ಪು ಚಿಹ್ನೆಯಾಗಿದೆ. ಇದನ್ನ ಜರ್ಮನಿಯಲ್ಲಿ ಕೊಕ್ಕೆಯ ಶಿಲುಬೆ ಅಂತಲೂ ಕರೀತಾರೆ. ಸ್ವಸ್ತಿಕವನ್ನು ಹೋಲುವ ಈ ಚಿಹ್ನೆಯನ್ನ ಬಲಭಾಗದಿಂದ 45 ಡಿಗ್ರಿಗಳಷ್ಟು ತಿರುಗಿಸಲಾಗಿದೆ ಮತ್ತು ಅದರ 4 ತೋಳುಗಳ ಒಳಗೆ ಇಡುವ ಚುಕ್ಕೆಗಳು ಕೂಡ ಕಾಣೆಯಾಗಿವೆ. ಹಿಟ್ಲರ್ ತನ್ನ ಜನಾಂಗವನ್ನ ಶ್ರೇಷ್ಠವೆಂದು ಬಿಂಬಿಸಲು ಇದನ್ನ ಅಳವಡಿಸಿಕೊಂಡ. ಅಲ್ಲದೆ ಪ್ರಪಂಚದಾದ್ಯಂತ ಆರ್ಯರು ಈ ಚಿಹ್ನೆಯನ್ನ ಅಳವಡಿಸಿಕೊಳ್ಳಬೇಕೆಂದು ಕೇಳಿಕೊಂಡ. ಆದರೆ ಇದನ್ನೇ ಸತ್ಯ ಅಂತ ಇವತ್ತಿಗೂ ಕೆಲವರು ಪ್ರತಿಪಾದಿಸ್ತಾರೆ.
ಅಂತಾರಾಷ್ಟ್ರೀಯ ಮಾಧ್ಯಮಗಳು ಪವಿತ್ರ ಹಿಂದೂ ಸ್ವಸ್ತಿಕವನ್ನ ನಾಜಿ ಚಿಹ್ನೆಗೆ ಜೋಡಿಸಿ ಮಜಾ ತೆಗೆದುಕೊಳ್ತವೆ. ಆದರೆ ಸ್ವಸ್ತಿಕವೇ ಬೇರೆ, ದ್ವೇಷ ಹರಡುವ ಹಕಿನ್ ಕ್ರೂಸ್ ಚಿಹ್ನೆಯೇ ಬೇರೆ. ಇಷ್ಟು ಅರಿವು ನಮ್ಮ ಹಿಂದೂಗಳಿಗಿದ್ರೆ ಸಾಕು. ಇದಿಷ್ಟು ಸ್ವಸ್ತಿಕ ಚಿಹ್ನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.